ನಂದಿ ಮತ್ತು ಶಿವನ ಮಹಾಕಥೆ. ಪೌರಾಣಿಕ ಕಾಲದಲ್ಲಿ ಹಿಮಾಲಯ ಪರ್ವತಗಳ ಮಧ್ಯೆ ಹರಿಯುವ ಗಂಗಾ ನದಿಯ ತೀರದಲ್ಲಿ ಶಿವನ ಭಕ್ತನಾಗಿದ್ದ ಶಿಲಾದ ಮಹರ್ಷಿ ಎಂಬುವವರು ವಾಸಿಸುತ್ತಿದ್ದರು. ಅವರು ಸದಾ ತಪಸ್ಸಿನಲ್ಲಿ ಲೀನರಾಗಿದ್ದು ಮಹಾದೇವನ ಧ್ಯಾನದಲ್ಲೇ ಜೀವನವನ್ನು ಕಳೆಯುತ್ತಿದ್ದರು. ಆದರೆ ಅವರಿಗೆ ಒಂದು ಕೊರಗು ಇತ್ತು. ಅದೇನೆಂದರೆ ಅವರಿಗೆ ಸಂತಾನ ಇಲ್ಲದ ಕಾರಣ ತಮ್ಮ ತಪಸ್ಸಿನ ಫಲವನ್ನು ಹಂಚಿಕೊಳ್ಳುವವರು ಮುಂದೆ ಯಾರೂ ಇರುವುದಿಲ್ಲ ಎಂದು. ಹೀಗೆ ಒಂದು ದಿನ ಶಿಲಾದ ಮಹರ್ಷಿ ತೀವ್ರ ತಪಸ್ಸಿನಲ್ಲಿ ನಿರತರಾಗಿದ್ದಾಗ ಪರಮಶಿವ ಪ್ರತ್ಯಕ್ಷರಾದರು. ಅವರು ತಮ್ಮ ಜಟೆಯಲ್ಲಿ ಹರಿಯುವ ಗಂಗೆಯನ್ನು ಹೊತ್ತು ಕಂಠದಲ್ಲಿ ನೀಲಕಂಠದ ವೈಭವವನ್ನು ತೋರಿಸಿ ತ್ರಿಶೂಲವನ್ನು ಹಿಡಿದು ನಂದಿಕೇಶ್ವರನ ರೂಪದಲ್ಲಿ ಪ್ರಕಾಶಿಸುತ್ತಿದ್ದರು. ಈ ಮಹಾರೂಪ ಕಂಡ ಮಹರ್ಷಿಗಳು ಶಿವನಿಗೆ ವಂದಿಸಿ, ಪ್ರಭು, ನನಗೆ ನಿಮ್ಮ ಸೇವೆಯನ್ನೇ ಸದಾ ಮಾಡುವ ಮಗನನ್ನು ಅನುಗ್ರಹಿಸಿ ಎಂದು ಬೇಡಿಕೊಂಡರು. ಶಿವನು ಅವರ ಭಕ್ತಿಗೆ ಮೆಚ್ಚಿ, ನಾನು ನಿನಗೆ ನಂದಿ ಎಂಬ ಮಗನನ್ನು ಕೊಡುತ್ತೇನೆ. ಅವನು ಮಾನವ ಜನ್ಮ ಪಡೆದರೂ ಸಹ ಶಾಶ್ವತವಾಗಿ ನನ್ನೊಂದಿಗೆ ಇರುತ್ತಾನೆ. ಅವನು ಶಕ್ತಿಯ ಹಾಗೂ ಭಕ್ತಿಯ ಪ್ರತಿರೂಪವಾಗಿರುತ್ತಾನೆ ಎಂದರು. ನಂತರ ಶಿವನು ತಮ್ಮ ದಿವ್ಯ ಕೃಪೆಯಿಂದ ಎಮ್ಮೆಯ ತಲೆಯುಳ್ಳ ದಿವ್ಯ ರೂಪದ ಶಿಶುವನ್ನು ಸೃಷ್ಟಿಸಿದರು. ಆ ಶಿಶುವಿನ ಕಣ್ಣುಗಳಲ್ಲಿ ಭಕ್ತಿಯ ಕಿರಣಗಳು ಹೊಳೆಯುತ್ತಿತ್ತು. ಶಿಲಾದನ ಮಹರ್ಷಿಯು ಆ ಮಗನನ್ನು ನಂದಿ ಎಂದು ಹೆಸರಿಟ್ಟರು. ಬಾಲ್ಯದಿಂದಲೇ ನಂದಿಯು ತಪಸ್ಸು, ಸೇವೆ, ಶಸ್ತ್ರಾಸ್ತ್ರಗಳಲ್ಲಿ ಪರಿಣಿತಿಯಾಗಿದ್ದನು. ಆದರೆ ಅವನ ಮನಸ್ಸು ಸದಾ ಶಿವನ ಸೇವೆಯ ಕಡೆಗೆ ಇರುತ್ತಿತ್ತು. ಪ್ರತಿದಿನ ಬೆಳಗ್ಗೆ ಗಂಗಾ ತೀರದಲ್ಲಿ ಹೂಗಳನ್ನು ಕಿತ್ತು ಪುಷ್ಪಗಳನ್ನು ಸಂಗ್ರಹಿಸಿ ಶಿವಲಿಂಗಕ್ಕೆ ಅರ್ಪಿಸುತ್ತಿದ್ದನು. ಶಿಲಾದ ಮಹರ್ಷಿಯು ಮಗನ ಈ ಭಕ್ತಿ ಕಂಡು ಸಂತೋಷ ಪಡುತ್ತಿದ್ದರು. ಹೀಗೆ ಒಂದು ದಿನ ನಂದಿಯು ತಪಸ್ಸಿನಲ್ಲಿ ಲೀನನಾಗಿದ್ದಾಗ ಶಿವನು ಅವನ ತಪಸ್ಸಿಗೆ ಮೆಚ್ಚಿ ಕೈಲಾಸದಿಂದ ಪಾರ್ವತಿ ದೇವಿಯೊಂದಿಗೆ ನಂದಿಯ ಮುಂದೆ ಪ್ರತ್ಯಕ್ಷರಾದರು. ಶಿವನನ್ನು ಕಂಡ ನಂದಿ ತಕ್ಷಣ ನೆಲಕ್ಕಿಳಿದು ಭಕ್ತಿಯಿಂದ ವಂದಿಸಿ, ಪ್ರಭು, ನನ್ನ ಜೀವನವಿಡೀ ನಿಮ್ಮ ಸೇವೆಯಲ್ಲೇ ಇರುವ ಆಸೆ ಇದೆ. ದಯವಿಟ್ಟು ನನಗೆ ನಿಮ್ಮ ಪಾದಸೇವೆ ಮಾಡುವ ವರ ನೀಡಿ ಎಂದು ಪ್ರಾರ್ಥಿಸಿದನು. ಈ ಮಾತಿನಿಂದ ಶಿವನು ಅವನ ತಲೆಯ ಮೇಲೆ ಕೈಯಿಟ್ಟು, ನಂದಿ, ಇಂದಿನಿಂದ ನೀನು ನನ್ನ ವಾಹನ, ನನ್ನ ದ್ವಾರಪಾಲಕ ಮತ್ತು ನನ್ನ ಶಿಷ್ಯ. ನೀನು ಇಲ್ಲದೆ ನಾನು ಯಾವುದೇ ಕಾರ್ಯ ಮಾಡಲಾರೆ. ಕೈಲಾಸದಲ್ಲಿ ನಿನ್ನ ಸ್ಥಾನ ಶಾಶ್ವತ ಎಂದರು. ಆ ದಿನದಿಂದ ನಂದಿ ಕೈಲಾಸದಲ್ಲಿ ದ್ವಾರಪಾಲಕರಾಗಿ ಸೇವೆ ಸಲ್ಲಿಸಲು ಪ್ರಾರಂಭಿಸಿದರು. ಯಾವುದೇ ಭಕ್ತರು ಸಹ ಕೈಲಾಸ ಪ್ರವೇಶಿಸಬೇಕಾದರೆ ಅವರು ಮೊದಲು ನಂದಿಯ ಅನುಮತಿ ಪಡೆದು ನಂತರ ಕೈಲಾಸ ಪ್ರವೇಶ ಮಾಡಬೇಕಿತ್ತು. ಹೀಗೆ ಒಂದು ದಿನ ರಾವಣನು ಶಿವನ ಆತ್ಮಲಿಂಗವನ್ನು ಪಡೆಯಲು ಕೈಲಾಸಕ್ಕೆ ಬಂದನು. ಆಗ ದ್ವಾರಪಾಲಕನಾದ ನಂದಿ ಅವನನ್ನು ತಡೆಯಲು ಪ್ರಯತ್ನಿಸಿದನು. ರಾವಣನು ಎಷ್ಟೇ ಪ್ರಯತ್ನ ಪಟ್ಟರೂ ರಾವಣನಿಗೆ ನಂದಿಯನ್ನು ಎದುರಿಸಲು ಆಗಲಿಲ್ಲ. ನಂದಿಯ ಧೈರ್ಯವು ಅವನನ್ನು ಅಲುಗಾಡಿಸಿತು. ಇದಾದ ನಂತರ ಕೆಲ ದಿನಗಳಲ್ಲಿ ಇನ್ನೊಂದು ಪ್ರಸಂಗದಲ್ಲಿ ಭೃಂಗಿ ಎಂಬ ಮಹರ್ಷಿಯು ಪಾರ್ವತಿ ದೇವಿಯನ್ನು ನಿರ್ಲಕ್ಷಿಸಿ ಕೇವಲ ಶಿವನ ಪೂಜೆಯನ್ನು ಮಾಡಲು ಬಯಸಿದಾಗ ಪಾರ್ವತಿ ದೇವಿ ಕೋಪಗೊಂಡು ಭೃಂಗಿ ಮಹರ್ಷಿಯನ್ನು ಎಲುಬು ಮಾತ್ರವಿರುವ ಸ್ಥಿತಿಗೆ ತಂದುಬಿಟ್ಟರು. ಆಗ ನಂದಿ ಮಧ್ಯಪ್ರವೇಶಿಸಿ ಶಿವ ಮತ್ತು ಪಾರ್ವತಿ ಇಬ್ಬರ ಮಹತ್ವ ಏಕತೆಯನ್ನು ವಿವರಿಸಿ ಭೃಂಗಿಗೆ ಜ್ಞಾನವನ್ನು ನೀಡಿದ. ಹೀಗೆ ನಂದಿ ಕೇವಲ ದ್ವಾರಪಾಲಕನಷ್ಟೇ ಅಲ್ಲದೆ ಯುದ್ಧದಲ್ಲಿ ಶಿವನ ಸೇನೆಯ ಮುಖ್ಯ ಸೇನಾನಿಯಾಗಿ ಬಾಣಾಸುರನೊಂದಿಗೆ ನಡೆದ ಮಹಾಸಮರದಲ್ಲಿ ನಂದಿಯು ಅಸುರರು ಸಹ ಕಂಗಾಲಾಗುವಂತೆ ತನ್ನ ಧೈರ್ಯ, ಭಕ್ತಿ ತೋರಿದನು. ಇದರಿಂದ ಶಿವನು ಸಂತೋಷಗೊಂಡು ನಂದಿಗೆ ವರ ನೀಡಿ, ನೀನು ಕೇವಲ ನನ್ನ ದ್ವಾರಪಾಲಕ ಅಲ್ಲ, ಶಿವ ಭಕ್ತರಿಗೂ ಸಹ ದ್ವಾರಪಾಲಕನಾಗು ಎಂದು ಹೇಳಿದನು. ಮಾತ್ರವಲ್ಲ, ಯಾರು ನನ್ನನ್ನು ಪೂಜಿಸುತ್ತಾರೋ ಮೊದಲು ಅವರು ನಿನ್ನನ್ನು ಸ್ಮರಿಸಬೇಕು. ನಿನ್ನ ಹೆಸರು ಉಚ್ಚರಿಸಿದರೆ ಅವರ ಪಾಪಗಳ ಶುದ್ಧಿ ಆಗುತ್ತದೆ ಎಂದು ಆಶೀರ್ವದಿಸಿದರು. ಅಂದಿನಿಂದಲೇ ಶಿವನ ದೇವಾಲಯಗಳಲ್ಲಿ ನಂದಿಯ ಪ್ರತಿಮೆಯನ್ನು ಎದುರಿಗೆ ಇಟ್ಟು ಪೂಜಿಸುವ ಪರಂಪರೆ ಆರಂಭವಾಯಿತು.
ಹಾಗಾಗಿ ಭಕ್ತರು ಮೊದಲು ನಂದಿಗೆ ಪ್ರಾರ್ಥಿಸಿ ನಂತರ ಲಿಂಗ ದರ್ಶನ ಮಾಡುತ್ತಾರೆ. ನಂದಿಯ ದೃಷ್ಟಿಯ ಮೂಲಕ ಲಿಂಗ ದರ್ಶನ ಮಾಡಿದರೆ ಪೂಜೆಯ ಫಲ ಶತಗುಣವಾಗುತ್ತದೆ ಎಂಬ ನಂಬಿಕೆ ಜನರಲ್ಲಿ ಹರಡಿತು. ಇದರಿಂದಾಗಿಯೇ ಜನರು ನಂದಿಗೆ ಮೊದಲು ತಮ್ಮ ಇಷ್ಟಾರ್ಥ ನೆರವೇರುವಂತೆ ಪ್ರಾರ್ಥಿಸುವುದು ಈಗ ರೂಢಿಯಾಗಿದೆ. ಸ್ನೇಹಿತರೆ, ಇದು ನಂದಿ ಹಾಗೂ ಶಿವನ ಕುರಿತ ಸಂಕ್ಷಿಪ್ತವಾದ ಒಂದು ಪೌರಾಣಿಕ ಕಥೆ. ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ವಂದನೆಗಳು.